ದರ್ಶನ್ಗಾಗಿ ಮಹಾಕಾಳನ ಮೊರೆ ಹೋಗಿದ್ದಾಳೆ ಆಪ್ತ ಸ್ನೇಹಿತೆ. ದರ್ಶನ್ಗೆ ಸದಾ ಒಳ್ಳೆಯದನ್ನೇ ಬಯಸುವ ರಕ್ಷಿತಾ ಏನಿದ್ದಾರೆ ಅವರು ದರ್ಶನ್ ಪರವಾಗಿ ದೇವಸ್ಥಾನಕ್ಕೆ ಹೋಗಿರುವಂಥದ್ದು. ದರ್ಶನ್ಗೆ ಸದಾ ಒಳ್ಳೆಯದನ್ನೇ ಬಯಸುವಂತಹ ರಕ್ಷಿತಾ ಏನಿದ್ದಾರೆ ಅವರು ಮಹಾಕಾಳನ ಮೊರೆ ಹೋಗಿದ್ದಾರೆ. ಹೋದ್ರಾ ಎನ್ನುವಂತಹ ಪ್ರಶ್ನೆ ಕೂಡ ಬರ್ತಾ ಇದೆ. ಯಾಕಂದ್ರೆ ರಕ್ಷಿತಾ ಪ್ರೇಮ್ ಏನಿದ್ದಾರೆ ಮಹಾಕಾಳೇಶ್ವರನ ಒಂದು ಸನ್ನಿಧಿಯಲ್ಲಿ ಸಂಜೆ ಪೂಜೆಯನ್ನು ಕೂಡ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿದ್ದಾರೆ. ಉಜ್ಜಯಿನಿಯ ಮಹಾಕಾಳೇಶ್ವರ ಸನ್ನಿಧಿಯಲ್ಲಿ ದಚ್ಚುಗಾಗಿ ಒಂದು ವಿಶೇಷ ಪೂಜೆಯನ್ನ ಮಾಡಿಸಿರುವಂಥದ್ದು. ಮಹಾಕಾಳೇಶ್ವರನ ಸನ್ನಿಧಿಯಲ್ಲಿ ಹೊಸ ಸಿನಿಮಾದ ಒಂದು ಸ್ಕ್ರಿಪ್ಟ್ನ ಪೂಜೆ ಕೂಡ ಆಗಿದೆ. ಮೈಥಲಾಜಿಕಲ್ ಕಥೆಯನ್ನ ಹೆಣೆದಿರುವಂತಹ ಡೈರೆಕ್ಟರ್ ಪ್ರೇಮ್ ಏನಿದ್ದಾರೆ ಈ ಬಾರಿ ಡಿಫರೆಂಟ್ ಆದ ಒಂದು ಸಿನಿಮಾ ಮಾಡೋಕೆ ಸಜ್ಜನ ಮಾಡ್ಕೊಳ್ತಾ ಇದ್ದಾರೆ. ಪ್ರೇಮ್ ಹೊಸ ಒಂದು ಚಿತ್ರಕ್ಕೆ ದರ್ಶನ್ ನಾಯಕರಾಗಿ ನಟಿಸಬೇಕಿತ್ತು, ಆದರೆ ಅದು ಸಾಧ್ಯ ಆಗಿಲ್ಲ. ಜೋಗಿ ಪ್ರೇಮ್ ಜೊತೆ ಸಿನಿಮಾ ಮಾಡ್ತೀನಿ ಅಂತ ದರ್ಶನ್ ಕೂಡ ಹೇಳಿಕೊಂಡಿದ್ರು. ಈ ಒಂದು ವಿಚಾರವಾಗಿ ಆಗಸ್ಟ್ 16ರಂದು ಕತೆ ಹಾಗೂ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿತ್ತು. ಆದರೆ ಅದಕ್ಕೂ ಮೊದಲು ಅಕ್ಟೋಬರ್ 14ಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಬೇಲನ್ನು ಕ್ಯಾನ್ಸಲ್ ಮಾಡಿ ಅಂತ ಸಲ್ಲಿಸಿದ್ರು. ಅದನ್ನು ಕೋರ್ಟು ವಜಾಗೊಳಿಸಿತ್ತು. ಹೀಗಾಗಿ ನಟ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ್ರು. ಹೀಗಾಗಿ ಈ ಒಂದು ವಿಚಾರ ಏನಿದೆ, ಈಗ ಪ್ರೇಮ್ನ ಒಂದು ಸಿನಿಮಾ ಎಂದು ಹೊಸ ಸಿನಿಮಾ, ಅದ್ರ ಬಗ್ಗೆ ಒಂದು ಸ್ಕ್ರಿಪ್ಟ್ ಇತ್ತು, ಅದಕ್ಕೆ ಪೂಜೆ ಮಾಡಿಸ್ತಾ ಇದ್ರು. ಎಲ್ಲೋ ಒಂದು ಕಡೆ ರಕ್ಷಿತಾ ಅವರು ಏನಂದ್ರೆ ರಕ್ಷಿತಾ ಮತ್ತೆ ದರ್ಶನ್ ಏನಿದ್ದಾರೆ ಇವರಿಬ್ರು ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ರು. ಅವರ ಬಗ್ಗೆ ಒಂದು ನನ್ನ ಸ್ನೇಹಿತ ಆಪ್ತ ಸ್ನೇಹಿತ ಅಂತ ಅನೇಕ ಬಾರಿ ಹೇಳ್ಕೊಂಡಿದ್ರು. ಹೀಗಾಗಿ ಇದೇ ಒಂದು ವಿಚಾರವಾಗಿ ಮಹಾಕಾಳನ ಮೊರೆ ಹೋದ್ರ ರಕ್ಷಿತಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಯಾಕಂದ್ರೆ ಜೋಗಿ ಪ್ರೇಮ್ ಏನಿದ್ದಾರೆ ಅವರ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಈ ಹಿಂದೆ ದರ್ಶನ್ ಕೂಡ ಹೇಳ್ಕೊಂಡಿದ್ದು. ಅದರ ಬಗ್ಗೆ ಎಲ್ಲ ಒಂದು ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಈ ರೀತಿಯಾಗಿ ಚರ್ಚೆ ಆಗಬೇಕು, ಪ್ರೊಡಕ್ಷನ್ ಹೌಸ್ ಹೆಂಗೆ ಏನು ಅಂತ ಎಲ್ಲ ಒಂದು ವಿಚಾರಗಳು ಚರ್ಚೆ ಆಗಿತ್ತು. ಇನ್ನೇನು ಮೀಟಿಂಗ್ಗೆ 2 ದಿನ ಅನ್ನೋಷ್ಟರಲ್ಲಿ ಅಕ್ಟೋಬರ್ 14ನೇ ತಾರೀಕು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಒಂದು ಬೇಲ್ ಕ್ಯಾನ್ಸಲ್ ಆಗುತ್ತೆ. ಅವರು ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಲ್ಲಿಂದ ಈ ಒಂದು ಸಿನಿಮಾದ ಒಂದು ವಿಚಾರ ನಿಧಾನವಾಗ್ತಾ ಬರುತ್ತೆ, ಚರ್ಚೆ ಆಗಲ್ಲ. ಆದರೆ ಈಗ ದರ್ಶನ್ಗೆ ಬಂದಿರುವಂಥ ಒಂದು ಸಂಕಷ್ಟದ ಪರವಾಗಿ ರಕ್ಷಿತಾ ದೇವಸ್ಥಾನದ ಒಂದು ಮೊರೆ ಹೋದ್ರ, ಮಹಾಕಾಳೇಶ್ವರನ ಒಂದು ಮೊರೆ ಹೋದ್ರ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಒಂದು ವೇಳೆ ಇವರ ಒಂದು ಪ್ರಾರ್ಥನೆ ದೇವರು ಕೇಳಿಸ್ಕೊಂಡ್ರೆ, ದರ್ಶನ್ ಅವರು ಹೊರಗೆ ಏನಾದರೂ ಬಂದರೆ ನಿಜವಾಗಿಯೂ ಕೂಡ ಪ್ರೇಮ ಜೊತೆ ಸಿನಿಮಾವನ್ನು ಮಾಡ್ತಾರಾ? ಹಿಂದೆ ಮಾತನಾಡಿದಂತೆಯೇ ಪ್ರೇಮ ಜೊತೆ ಸಿನಿಮಾ ಮಾಡಬಹುದಾ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಹೀಗಾಗಿ ನಟಿಯಾಗಿರುವಂತಹ ರಕ್ಷಿತಾ ಪ್ರೇಮ್ ಏನಿದ್ದಾರೆ ಅವರು ಮಹಾಕಾಳನ ಮೊರೆ ಹೋಗಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ನಂಬಿಕೆ ಇದೆ ದರ್ಶನ್ ಅವರು ಹೊರಗೆ ಬರಬಹುದು ಅಂತ. ಒಂದು ವೇಳೆ ಬಂದರೆ ಪ್ರೇಮ್ ಅವರು ಮತ್ತೆ ಅವರ ಜೊತೆ ಒಂದು ಸಿನಿಮಾವನ್ನು ಮಾಡ್ತಾರಾ ಎನ್ನುವಂತಹ ಮಾತು ಕೂಡ ಇದೆ. ರಕ್ಷಿತಾ ಪ್ರೇಮ್ ಮತ್ತು ದರ್ಶನ್ ಮತ್ತು ರಕ್ಷಿತಾ ಇಬ್ಬರು ಕೂಡ ಎಂಥ ಸ್ನೇಹಿತರಂತ ಇಡೀ ಒಂದು ಸಿನಿಮಾ ಇಂಡಸ್ಟ್ರಿಗೆ ಏನೇ ಗೊತ್ತು. ಅನೇಕ ಬಾರಿ ಅವರು ಮೀಟ್ ಆದಾಗ ಮತ್ತು ಕೆಲವೊಂದು ಮಾಧ್ಯಮದ ಮುಂದೆ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಈ ಘಟನೆ ಆದಮೇಲೆ ಕೂಡ ಮಾತಾಡಿದ್ದಾರೆ. ದರ್ಶನ್ ಯಾವತ್ತಿದ್ರೂ ಕೂಡ ನನ್ನ ಸ್ನೇಹಿತ, ಮೊದಲು ಹೇಗಿದ್ರು ಇದೇ ರೀತಿಯಾಗಿ ನಾವು ಹಾಗೇ ಇರ್ತೀವಿ. ಅವರು ಒಂದು ಜೀವನದಲ್ಲಿ ಏನೇ ಆದರೂ ಸರಿ, ಯಾವುದೇ ಒಂದು ಸಂದರ್ಭ ಬಂದರೂ, ಕೆಟ್ಟ ಸಮಯ ಒಳ್ಳೆ ಸಮಯ ಏನೇ ಬಂದರೂ ಸರಿ, ದರ್ಶನ್ ಜೊತೆ ಇರ್ತೀನಿ, ದರ್ಶನ್ ಪರವಾಗಿ ಇರ್ತೀನಿ ಅನ್ನುವಂಥವರಲ್ಲಿ ರಕ್ಷಿತಾ ಕೂಡ ಒಬ್ರು. ಯಾಕಂದ್ರೆ ಅವರ ಒಂದು ಸ್ನೇಹ ಆ ರೀತಿಯಾಗಿ ಇರುವಂಥದ್ದು. ಹೀಗಾಗಿ ಈ ಒಂದು ವಿಚಾರ ಏನಿದೆ ಈಗ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಬಂದಿರುವಂತಹ ಒಂದು ಸಂಕಷ್ಟ ಏನಿದೆ ಅದನ್ನ ಕಡಿಮೆ ಮಾಡೋಕೆ ಅಥವಾ ಕಡಿಮೆ ಆಗ್ಲಿ ಅಂತ ದೇವಸ್ಥಾನದ ಮೊರೆ ಹೋದ ರಕ್ಷಿತಾ ಎನ್ನುವಂತಹ ಮಾತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.